ಆತ್ಮೀಯರೇ ನಮಸ್ಕಾರ. ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಮತ್ತೋರ್ವ ಇವತ್ತಿನ ಕವಿ ರಮೇಶ್ ಆರೋಲಿ ಅವರು ಮೂಲತಃ ರಾಯಚೂರಿನವರು. ಸದ್ಯ ದೆಹಲಿ ವಿಶ್ವವಿದ್ಯಾಲಯದ ಕಮಲಾ ನೆಹರು ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಕವನ ಸಂಕಲನದಲ್ಲಿರ್ತಕ್ಕಂಥ ಒಂದು ಕವಿತೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅವರ ಕವನ ಸಂಕಲನ ಬಿಡು ಸಾಕು ಈ ಕೇಡುಗಾಲಕ್ಕಿಷ್ಟು. ಸಂಗಾತ ಪುಸ್ತಕದಿಂದ ಪ್ರಕಟವಾಗಿರ್ತಕ್ಕಂಥ ಈ ಸಂಕಲನ ಈ ಬಿಡು ಸಾಕು ಈ ಕೇಡುಗಾಲಕ್ಕಿಷ್ಟು, ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಪುಡಿಗಾಸನ್ನು ಕವಿತೆಯನ್ನು ನಾನು ಓದ್ತಾ ಇದ್ದೇನೆ. ಪುಡಿಗಾಸು. ಕಣ್ಣು ನೋವೆಂದು ಕಾಡು ನವಿಲೊಂದು ಗರಿಬಿಚ್ಚಿ ನಿಲ್ಲಲು, ಕಣ್ಣು ನೋವೆಂದು ಕಾಡು ನವಿಲೊಂದು ಗರಿಬಿಚ್ಚಿ ನಿಲ್ಲಲು ವೈದ್ಯ ಕುರುಡಾದ, ಆಸ್ಪತ್ರೆ ಅಸುನೀಗಿತು. ಬೆಳಗಿನ ಸೂರ್ಯನ ಹೊತ್ತು ಹೋದವರು ಸಂಜೆ ಗೂಡು ಸೇರಿದರು. ಬೆಳಗಿನ ಸೂರ್ಯನ ಹೊತ್ತು ಹೋದವರು ಸಂಜೆ ಗೂಡು ಸೇರಿದರು. ನಗುವ ಮಗುವನ್ನು ಚಂದಿರನಿಗೆ ತೋರಲು. ಗರಿಗರಿಯ ನವಿಲುಗರಿಯಾಗು ಕಾಮನ ಬಿಲ್ಲು ಕಂಡ ಮಗುವಾಗುತ್ತೇನೆ. ಚಿಟ್ಟೆ ಬಟ್ಟೆಯ ತೊಟ್ಟು ಹಸಿರ ಕಂಡ ತಾಯಿಯಾಗುತ್ತೇನೆ. ನೀನು ಹೆಗಲೆತ್ತಿದಾಗ ಎದೆಯ ಕೊಳದಲ್ಲಿ ಕಾಗದದ ದೋಣೆ. ನಾನು ಹೆಗಲೇರಿದಾಗ ಚಲಿಸದ ಪಲ್ಲಕ್ಕಿಯಲ್ಲಿ ನೀನೊಂದು ಗೊಂಬೆ ರಾಣಿ. ನಿನ್ನ ಧ್ಯಾನದ ತೆಕ್ಕೆಯಲ್ಲಿ ಕೊನರಿದ ನನ್ನನ್ನು ನಿನ್ನೊಂದಿಗೆ ಮಲಗಿಕೊಂಡವಳು ಎನ್ನಲು ಕನಿಕರಕ್ಕೆ ತಾಯಿಯಾದೆ. ಧನ್ಯವಾದಗಳು.